ಹಾಯ್, ಏನು ಇವನು ಈ ಪಕ್ಕದಲ್ಲಿ ಪಾರ್ಕ್ ಮಾಡಿರೋ ಗಾಡಿಗಳನ್ನ ಯಾಕೆ ತೋರಿಸಿದಾನೆ ಅಂದ್ಕೊತಿದ್ದೀರಾ? ಇದೊಂದು ಟೈಟಾನಿಕ್ ರೇಂಜಲ್ಲಿ ಕ್ರಿಯೇಟ್ ಆಗಿದೊಂದು ಲವ್ ಮೂಮೆಂಟ್. ನೋಡಿ ಫೀಲ್ ಆಗ್ತೀರಾ? ಬನ್ನಿ. ಇವಳೇ ನೋಡಿ ನಮ್ಮ ಸ್ಟೋರಿ ರೋಸ್, AKA ನಿತ್ಯ. ಸೆಲೆಕ್ಟಿವ್ಲಿ ಎಕ್ಸ್ಟ್ರೋವರ್ಟು, IT ವರ್ಕ್ ಮಾಡ್ತಾಳೆ. ರೀಸೆಂಟಾಗಿ ಇಲ್ಲಿ ಶಿಫ್ಟ್ ಆಗಿದ್ದಾಳೆ. ಇವಳು ಮಾಡೋ ಕೆಲಸ ಪರ್ಫೆಕ್ಟಾಗಿಲ್ಲ ಅಂದರೂ ಅಟ್ಲೀಸ್ಟ್ ಕರೆಕ್ಟಾಗಿ ಮಾಡ್ಬೇಕನ್ನೋದೇ ಇವಳು ಟೇಕ್. ಇದೇ ಡಬಲ್ ಸ್ಟ್ಯಾಂಡ್ ಥರ ಇವಳು ತೊಗೊಳ್ಳೋ ಡಿಸಿಷನ್ಸು ಅಷ್ಟೇ ಪ್ಲ್ಯಾಂಡಾಗಿ ಸ್ಟ್ರಾಂಗಾಗಿ ತೊಗೊಳ್ತಾಳೆ. ಬ್ಯಾಲೆನ್ಸ್ ಚೆಕ್, ಹ್ಯಾಂಡಲ್ ಲಾಕ್ ಚೆಕ್, ಸೇಫ್ಟಿ ಚೆಕ್. ಈ ಥರ ನಮ್ಮ ಹುಡುಗಿ ಲಿಫ್ಟ್ ಕಡೆ ಹೊಟ್ಲು. ಓ, ನಮ್ಮ ಜಾಕ್ ಬರೋ ಟೈಮು ಆಯಿತು. ಇವನೇ ನೋಡಿ ನಮ್ಮ ಸ್ಟೋರಿ ಜಾಕ್, AKA ವರುಣ್. ಇವನು ಎಕ್ಸ್ಟ್ರೋವರ್ಟೇ. ಈಗ ಮಾತು ಕಲ್ತಿದ್ದಾನೆ. 24 hours ಹೆಡ್ಫೋನ್ಸ್ ಕಿವಿ ಇಲ್ಲೇ ಇರುತ್ತೆ. ಒಂದು ಪದ ಲಿರಿಕ್ಸ್ ಗೊತ್ತಿಲ್ಲ ಅಂದರೂ ತಲೆ ಮಾತ್ರ ಆಡಿಸ್ತಾನೇ ಇರ್ತಾನೆ. 3 yearsಯಿಂದ ಇದೇ ಅಪಾರ್ಟ್ಮೆಂಟಲ್ಲೇ ಇದ್ದಾನೆ. ಸೇಮ್ IT ವರ್ಕೆ. ಇವನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಂದು ಟ್ಯಾಗ್ ಕೊಟ್ಟಿದ್ದಾರೆ, ಅದು ಮುಂದೂಡುವವನು ಅಂತ. #ಪ್ರೋಕಾಸ್ಟಿನೇಟರ್. ಇದೇ ಸೈಡ್ ಸ್ಟ್ಯಾಂಡ್ ಥರ ಇವನು ತೊಗೊಳ್ಳೋ ಡಿಸಿಷನ್ಸು ಅಷ್ಟೇ ನೆಟ್ಟಿಗೆ ನಿಲ್ಲಲ್ಲ. ನಿಂತರೂ ಅದು ನೆಟ್ಟಿಗಿರಲ್ಲ. ನಮ್ಮ ಹುಡುಗ ಸ್ವಲ್ಪ ಕೇರ್ಲೆಸ್ ನೋಡಿ, ಹೆಲ್ಮೆಟ್ ಇಲ್ಲೇ ಬಿಟ್ಟಿದ್ದಾನೆ. ಆದರೆ ಅವಾಗವಾಗ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡ್ತಾನೆ. ಹೆಂಗಂದರೆ ಲಿಫ್ಟ್ ಬದಲು ಸ್ಟೇರ್ ಕೇಸ್ ಯೂಸ್ ಮಾಡ್ತಾನೆ. ಓಹೋ, ನೆನೆಸ್ಕೊಂಬಿಟ್ಟ. ಹೇಳ್ದೆ ತಾನೇ ನೆಟ್ಟಿಗೆ ನಿಲ್ಲಲ್ಲ ಅಂತ. ಓ, ನಮ್ಮ ರೋಸ್ ಕೆಲ್ಸಕ್ಕೆ ಹೋಗೋ ಟೈಮು. ಫಸ್ಟು ಬ್ಯಾಗ್ ಇಡ್ತಾಳೆ ಕ್ಲಿಪ್ ಜೊತೆ. ಗಾಡಿ ಆನ್ ಮಾಡಿ ಕಿಕ್ ಸ್ಟಾರ್ಟ್ ಮಾಡ್ತಾಳೆ. ಯಾರೋ ಇವ್ನ ಫ್ರೆಂಡು ಬೆಳಿಗ್ಗೆ ಕಿಕ್ ಕೊಡಿದ್ರೆ ಗಾಡಿಗೆ ಒಳ್ಳೇದಂತ ಹೇಳಿದ ಮೇಲಿಂದ ಅದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಪುಷು, ಇಲ್ಲಿಂದ ಎಕ್ಸಿಟು. ನಮ್ಮ ಜಾಕು ಕೆಲ್ಸಕ್ಕೆ ಹೋಗೋ ಟೈಮು. ಫಸ್ಟು ಸೀಟ್ ಮೇಲಿರೋ ಧೂಳು ಹೊಡೆದು ಹ್ಯಾಂಡಲ್ ಲಾಕ್ ತೆಗ್ದು, ಹೆಲ್ಮೆಟ್ಟು ಶಾಸ್ತ್ರಕ್ಕಷ್ಟೇ ಅದು ಕೈಯಲ್ಲೇ ಇರುತ್ತೆ. ಇದು ಬೇರೆ ನೆಟ್ಟಿಗಿಲ್ದಿರೋ ಸ್ಟ್ಯಾಂಡ್ ತೆಗ್ದು ಗಾಡಿ ಆನ್ ಮಾಡಿ ಗಾಡಿ ಸ್ಟಾರ್ಟು. ಅದರಲ್ಲೂ ಆ ಥರನೇ ಈ ಥರ ಇವನು ಹೊರಟ. ನಮ್ಮ ನಿತ್ಯ ಅಂದರೆ ರೋಸ್ ಬಂದ್ಲು. ಸೇಮ್ ರೊಟೀನೇ. ಕೀ ಆಫ್ ಮಾಡಿ ಡಬಲ್ ಸ್ಟ್ಯಾಂಡ್ ಹಾಕಿ ಬ್ಯಾಲೆನ್ಸ್ ಚೆಕ್, ಕೂದಲಿಗೆ ಹೇರ್ ಕ್ಲಿಪ್ ಹಾಕ್ಕೊಂಡು ಹ್ಯಾಂಡಲ್ ಲಾಕ್ ಚೆಕ್, ಲಿಫ್ಟ್ ಕಡೆ ಹೊರಟ್ಲು. ನಮ್ಮ ಜಾಕು ಬಂದ. ಕೀ ಆಫ್ ಮಾಡಿ ಸ್ಟ್ಯಾಂಡ್ ಹಾಕಿ ಹೆಡ್ಫೋನ್ಸ್ ಒಂದು ಸೈಡ್ ಮಾತ್ರ ತೆಗಿತಾನೆ. ಓ, ಈ ಸಲ ಹೆಲ್ಮೆಟ್ ಮರ್ತಿಲ್ಲ. ಇನ್ನೊಂದು ಸೈಡ್ ಕಿವಿಗೆ ಹಾಕ್ಕೊಂಡು ಸ್ಟೆಪ್ಸ್ ಕಡೆ ಹೊರಟ. ಇವತ್ತು ಕರೆಕ್ಟಾಗಿ ನಿಲ್ಸಿಲ್ವಾ? ಸರಿ ಹೋಯ್ತು. ಕೆಲ್ಸಕ್ಕೆ ಟೈಮ್ ಆಯಿತು. ಏನು ಇಂಟ್ರೆಸ್ಟಿಂಗ್ ಇಲ್ಲ. ಇವಂದು ಏನಿಲ್ಲ, ಸೇಮೆ. ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಇವತ್ತು ಸಂಜೆ ನಡೆಯುತ್ತೆ ಶಿಫ್ಟು ನೈಟ್. ಬಂದ್ಲು. ಇವತ್ತು ಅವಳ ಜಾಗದಲ್ಲಿ ಪಾರ್ಕ ಹೋಗಿದೆ, ಮಧ್ಯದಲ್ಲೇ ನಿಲ್ಲಿಸ್ಬೇಕು. ಏನೇ ಆದರೂ ಡಬಲ್ ಸ್ಟ್ಯಾಂಡ್ ಕಂಪಲ್ಸರಿ. ಇವನು ಇದೇ ಟೈಮಿಗೆ ಬಂದ್ಬಿಟ್ಟ. ಇವತ್ತಾದರೂ ನೆಟ್ಟಿಗೆ ನಿಲ್ಲಿಸೋ. ಓ, ಲುಕ್ಕು. ಯಾರೋ ಹೊಸಬ್ಳನ್ನ ನೋಡ್ತಿದ್ದಾನಲ್ಲ. ಇಂಥ ಟೈಮಲ್ಲಿ ಹಾಡು ಬೇಕಿತ್ತ? ಯಾವನಿಗೆ ಗೊತ್ತು ದೇವದಾಸನು ಎಣ್ಣೆ ಬಿಟ್ಟಿದ್ನ. ಸಾರಿ
ಸೈಡ್ ಸ್ಟ್ಯಾಂಡ್ ಹಾಕೋರು ಅಂದ್ರೇ ಆಗಲ್ಲ. ಟ್ರಿಗರ್ಡ್. ಇವಾಗಾದ್ರೂ ಡಬಲ್ ಸ್ಟ್ಯಾಂಡ್ ಯೂಸ್ ಮಾಡೋ. ಮತ್ತೆ ಓ ಈ ಸಲ ಬ್ಯಾಲೆನ್ಸ್ ಚೆಕ್ ಬೇರೆ. ಏನೋ ನೋಡ್ದ. ಓ ನಮ್ಮ ಹುಡುಗಿ ಹೇರ್ ಕ್ಲಿಪ್ ಬೀಳ್ಸ್ಕೊಂಡು ಹೋಗ್ಬಿಟ್ಟಿದ್ದಾಳಾ? ಒಳ್ಳೆ ಚಾನ್ಸು. ಹೋಗೋ ಕೊಡೋಗೋ, ನಿನ್ನ ಮೇಲಿರೋ ಒಪಿನಿಯನ್ ಆದರೂ ಚೇಂಜ್ ಆಗುತ್ತೆ. ಹಾಂ, ಇವನೆಲ್ಲ ಕೆಲಸ ಮಾಡ್ತಾನೆ. ಅದಕ್ಕೆ ಅಲ್ವಾ ಇವ್ರಿಗೆ ಪ್ರೋಕಾಸ್ಟಿನೇಟರ್ ಪಟ್ಟ ಸಿಕ್ಕಿರೋದು. ಸರಿ ಹೋಯ್ತು. ನಿತ್ಯ ಬಂದ್ಲು. ಕ್ಲಿಪ್ ಮಿಸ್ಸಿಂಗ್ ಇವತ್ತು. ಆದರೂ ಗೊತ್ತಾಗಿಲ್ವಲ್ಲ, ಮೋಸ್ಟ್ಲಿ ಮರ್ತೋಗಿರ್ಬೇಕೇನೋ. ಬ್ರೇಕು. ಓಹೋ, ಬುದ್ಧಿ ಕಲಿಯಲ್ಲ ಅಂತ ಗೊತ್ತಾಯ್ತು. ಏನೋ ಓಡ್ ಬಂದ್ಬಿಟ್ಟಿದ್ದಾನೆ ಇವತ್ತು. ಓ ಕ್ಲಿಪ್ಪು ಕೊಡಕ್ಕಿರ್ಬೇಕೇನೋ. ಅರ್ಜೆಂಟಲ್ಲಿ ಇದನ್ನು ಪಕ್ಕ ಕೊಟ್ಬಿಡ್ತಾರೆ ಅನ್ಸುತ್ತೆ. ಇವನು ಹೋಗೋಷ್ಟರಲ್ಲಿ ನಿಂತ. ಹೋಗೋ ಕೊಡೋಗೋ, ಇಲ್ಲೇ ಹೋಗ್ತಿರ್ತಾಳೆ. ನಮ್ಮ ಹುಡುಗನ ಬಗ್ಗೆ ಗೊತ್ತಲ್ಲ. ಇವನು ಇಲ್ಲಿ ಮಾಡೋ ಕೆಲಸನೇ ಸರಿ ಇರಲ್ಲ. ಇನ್ನು ಕೆಲ್ಸಕ್ಕೆ ಹೋದ್ಮೇಲೆ ಅದೇನು ಸರಿ ಮಾಡ್ತಾನೋ ಆ ದೇವ್ರಿಗೆ ಗೊತ್ತು. ಬಂದ ನಮ್ಮ ಹುಡುಗಿ ಇವತ್ತು ಕೆಲಸದಿಂದ ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದಾಳೆ. ಸೇಫರ್ ಸೈಡ್ಗೆ ಸ್ವಲ್ಪ ಗ್ಯಾಪಲ್ಲಿ ಪಾರ್ಕ್ ಮಾಡಿದ್ದಾಳೆ. ಏನೋ ನೋಡ್ತಾ ಇದ್ದಾನೆ. ಡಬಲ್ ಸ್ಟ್ಯಾಂಡು. ಇವನು ಹಾಕ್ತಾನ. ಟೆನ್ಷನಲ್ಲಿದ್ದಾನೆ. ಉದ್ಧಾರ. ಓ ಹೇರ್ ಕ್ಲಿಪ್ ಜೋಬಲ್ಲೇ ಇದೆ. ಕೊಡಕ್ಕೆ ಹೋಗ್ತಿದ್ದಾನೆ. ಆದರೂ ಅವಳ ಫ್ಲ್ಯಾಟ್ ನಂಬರ್ ಏನು ಗೊತ್ತೇ ಇಲ್ವಲ್ಲ. ಬರ್ತಾನೀರಿ. ಇದನ್ನ ಅವತ್ತೇ ಕೊಟ್ಟಿದ್ದಿದ್ರೆ. ಏನೋ ಯೋಚನೆ ಮಾಡ್ತಿದ್ದಾನೆ. ಆಹಾ, ಒಳ್ಳೆ ಜಾಗದಲ್ಲಿ ತಗ್ಲಾಗ್ದ. ಓ ಅದ್ರಲ್ಲಿ ಸೇಫ್ಟಿ ಚೆಕ್ ಬೇರೆ. ಮತ್ತೆ ಬಂದ. ಏನೋ ಸ್ಕೆಚ್ ಹಾಕಿದ್ದಾನೆ. ಸ್ಮೈಲು. ಅಬ್ಬಾ ಎಂಥ ಡಿಸಿಷನ್ನು. ಫೀಲಲ್ಲಿ ಹೊರಟ. ಇನ್ನು ಆ ಕ್ಲಿಪ್ ಕತೆ ಏನಾಗುತ್ತೋ. ರೋಸ್ ಕ್ಲಿಪ್ ನೋಡ್ತಾಳ. ನೋಟಿಸ್ ಮಾಡಿದ್ಲು ಅನಿಸುತ್ತೆ. ನಿಮ್ಮದೇ ಅಮ್ಮ ಕ್ಲಿಪ್ಪು ಬೀಳ್ಸ್ಕೊಂಡು ಹೋಗಿದ್ರಿ. ಹಾಂ, ನಮ್ಮ ಹುಡುಗಾನೇ ಅಂತ ತಗ್ಲಾಕಿದ್ದು. ಏನೇ ಹೇಳಿ, ಈ ಥರ ವಿಷಯ ಎಲ್ಲ ನಮ್ಮ ಹುಡುಗಿ ಸ್ವಲ್ಪ ಬೇಗನೆ ಅರ್ಥ ಮಾಡ್ಕೊತಾಳೆ. ಮತ್ತೆ ಬ್ರೇಕು. ಹಾಂ, ನಮ್ಮ ಹುಡುಗ ಬುದ್ಧಿ ಕಲಿತ. ಜಸ್ಟ್ ಮಿಸ್ ಆದಲ್ಲೋ. ಬೇಗ ಬಂದಿದ್ದಿದ್ರೆ, ಆ ಸ್ಟೆಪ್ಸ್ ಬದಲು ಲಿಫ್ಟ್ ತೊಗೊಂಡಿದ್ದಿದ್ರೆ. ಇದೊಂದು ಒಳ್ಳೆ ಕೆಲಸ ಮಾಡ್ದ. ಸಂಜೆ ಆದರೂ ಕರೆಕ್ಟ್ ಟೈಮಿಗೆ ಬಾರಪ್ಪ. ಓ ನೀವು ಹೋಗಿ, ಪರವಾಗಿಲ್ಲ. ಏನಾದರೂ ಒಂದು ಆಕ್ವರ್ಡ್ ಮೂಮೆಂಟ್ ಕ್ರಿಯೇಟ್ ಮಾಡ್ಕೊಂಡು. ಆದರೂ ಪರವಾಗಿಲ್ಲ, ಇವತ್ತು ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ. ಸರ್ ಹೇಳಿದ್ರು OMG
ಸ್ಕೆಚ್ ಹಾಕಿದಾನೆ, ಪಕ್ಕ ಮಾತಾಡಿಸ್ತಾನೇನೋ. ನಮ್ಮ ಹುಡುಗಿನೂ ಹಿಂಟು, ಏನೂ ಗೊತ್ತಿದ್ದವಳ ಥರನೇ ಇರ್ತಾಳೆ. ಕ್ಲಿಪ್ ಕಡೆ ನೋಡು, ನೋಟಿಸ್ ಮಾಡು, ನೋಡು. ಕಳೆದೋದ. ಡಿಸೈಡ್ ಆದ ಅನಿಸುತ್ತೆ. ಓಕೆ, ಎಲ್ಲರೂ ಸೈಲೆಂಟ್ ಆಗಿರೋಣ. ಏನು ಮಾತಾಡ್ದಾನೋ ಕೇಳಿಸ್ಕೊಳ್ಳೋಣ. ಎಕ್ಸ್ಕ್ಯೂಸ್ ಮೀ, ನೀವು ಇದೇ ಅಪಾಯಿಂಟ್ಮೆಂಟಲ್ಲ ಇರೋದು? ಹಾಂ ಹೌದು, ಜಸ್ಟ್ 1 ವೀಕ್ ಆಯಿತು ಶಿಫ್ಟ್ ಆಗಿ. ಓಕೆ, ಯಾವತ್ತೂ ನೋಡಿರ್ಲಿಲ್ವಲ್ಲ ಅದಕ್ಕೆ ಕೇಳಿದೆ. ಓ, ನೀವು ಬ್ರಾಡ್ಕಾಮಲ್ಲಿ ವರ್ಕ್ ಮಾಡೋದಾ? ಹೌದು, ನಿಮಗೆ ಹೆಂಗೆ ಗೊತ್ತಾಯಿತು? ನಿಮ್ಮ ID ಕಾರ್ಡ್ ನೋಡಿ ಗೊತ್ತಾಯಿತು. ಓಕೆ ಓಕೆ. ಆ್ಯಕ್ಚುಲಿ ನಾನು ಅದೇ ಕಂಪ್ನಿಯಲ್ಲಿ ವರ್ಕ್ ಮಾಡೋದು. ಹೌದಾ? ಯಾವ ಬ್ರಾಂಚ್ ನಿಮ್ಮದು? ನಮ್ಮದು JP ನಗರ್ ಬ್ರಾಂಚ್. ಓ, ನಂದು ಎಲೆಕ್ಟ್ರಾನಿಕ್ ಸಿಟಿ. ಹಾ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನಗೆ ಕಾಣಿಸ್ಕೊಳ್ತಿದ್ರಿ. ನೀವು ಲಿಫ್ಟಲ್ಲ ಹೋಗೋದು? ಹಾಂ ಹೌದು. ಬನ್ನಿ ಹೋಗೋಣ. ನಾನು ಯಾವಾಗಲೂ ಸ್ಟೆಪ್ಸಿಂದನೇ ಹೋಗೋದು, ಹೆಲ್ತಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಚೆನ್ನಾಗಿರುತ್ತಲ್ವಾ? ಓ, ನಿಮಗೆ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಇದೆಯಾ? ಹಂಗೇನಿಲ್ಲ, ಅವಾಗ ಟ್ರೈ ಮಾಡ್ತಿರ್ತೀನಿ ಅಷ್ಟೇ. ಅಂದಾಗೆ ನಾನು ನಿಮ್ಮ ಹೆಸರು ಕೇಳೋದೇ ಮರ್ತೆ. ನನ್ನ ಹೆಸರು ನಿತ್ಯ. ನಿಮ್ಮ ಹೆಸರು? ನನ್ನ ಹೆಸರು ವರುಣ್. ಅರ್ಥ ಆಯಿತು ಅನಿಸುತ್ತೆ. 1 ಸೆಕೆಂಡ್, ಕ್ರೆಡಿಟ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ಈ ಸ್ಟೋರಿಲಿದ್ದೆ, ನೀವು ನಂಗೆಲ್ಲಿ ನೋಟಿಸ್ ಮಾಡಿರ್ತೀರ ಬಿಡಿ. ಕ್ಯಾಮ್ರಾಮನ್ ಈ ಕಡೆ ತಿರುಗಿಸು. ನಾನೇ ಆ ಅದೃಷ್ಟವಂತ AKA ನರೇಟರ್. ಈ ಥರನೂ ಲವ್ ಒಂದು ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ನೋಡಿದವನು ಪ್ಲಸ್ ನಿಮಗೆ ಹೇಳ್ದವನು. ಯಾರ್ದಾದ್ರೂ ಲವ್ ಸ್ಟಾರ್ಟ್ ಆಗೋಕ್ಕೂ ಯಾರಾದರೂ ಮಧ್ಯದಲ್ಲಿ ಒಬ್ಬರು ಬ್ರಿಡ್ಜ್ ಥರ ಇದು ಹೆಲ್ಪ್ ಮಾಡಿದ್ರೆ ನಾನು ಸೈಡಿಗೆ ಬಂದು ಹೆಲ್ಪ್ ಮಾಡಿದ್ದೀನಿ. ಹೆಂಗೆ ಟೈಮಿಂಗೇ ಗೊತ್ತಿಲ್ಲ. ಕ್ಯಾಮ್ರಾಮನ್ ತಿರುಗಿಸೋ. ನಾನೇ ರೀ ನಿಮ್ಮ ಟ್ರಿಪ್ ಅವ್ರು ಸಿಕ್ಸಿದ್ದು. ಗೊತ್ತಾಯಿತು, ನೀವೇ. ಹೌದು ಹೌದು. ಟೈಟಾನಿಕಲ್ಲಿ ಶಿಪ್ ಬಿದ್ಮೇಲೆ ಲವ್ ಎಂಡ್ ಆಯಿತು, ಇಲ್ಲಿ ಗಾಡಿ ಬಿದ್ಮೇಲೆ ಲವ್ ಸ್ಟಾರ್ಟ್ ಆಯಿತು.